ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ನಲ್ಲಿ ವರ್ತೂರ್ ಸಂತೋಷ್ ಅವರು ಏನೇ ಹೇಳಿದ್ರು ನಾನು ನಿಮಗೆ ಕ್ಲಾರಿಟಿ ಕೊಡಲ್ಲ, ನನ್ನ ಜನರಿಗೆ ಕ್ಲಾರಿಟಿ ಕೊಡ್ತೀನಿ, ಜನರು ಮತ ಹಾಕಿದ್ದಕ್ಕೆ ನಾನು ಇಲ್ಲಿರೋದು ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಆಟದಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ವರ್ತೂರ್ ಅವರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕ್ಲಾರಿಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ವರ್ತೂರ್ ಸಂತೋಷ್ ಅವರು ಸುದೀಪ್ ಮುಂದೆಯೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಆಗ ಕಿಚ್ಚ ಸುದೀಪ್ ಅವರು ವರ್ತೂರ್ ಅವರಿಗೆ ಸಖತ್ ಕ್ಲಾಸ್ ತಗೊಂಡು ಬುದ್ಧಿವಾದ ಹೇಳಿದ್ದಾರೆ. ಆ ನಂತರ ಸಂತೋಷ್ ಮತ್ತೆ ಈ ರೀತಿ ಮಾಡೋದಿಲ್ಲ, ನನ್ನ ತಪ್ಪನ್ನು ತಿದ್ದಿಕೊಳ್ತೀನಿ ಎಂದಿದ್ದಾರೆ. ಸಂದರ್ಭ ಸಿಕ್ಕಿದಾಗ ನಾನು ಮಾತನಾಡಿದ್ದೇನೆ, ನಾನು ಜಗಳ ಆಡಿಲ್ಲ, ಬೇರೆಯವರು ಮಾತಾಡುವಾಗ ಮಧ್ಯೆ ಮಾತಾಡಿಲ್ಲ, ಇದು ಕೆಲವರಿಗೆ ಇಷ್ಟ ಆಗಿದೆ, ಇನ್ನು ಕೆಲವರಿಗೆ ಇಷ್ಟ ಆಗಿಲ್ಲ ಎಂದು ವರ್ತೂರ್ ಸಂತೋಷ್ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವರು ಮಾತನಾಡಿ, ನಿಮಗೆ ಒಂದು ಸಲ ಎಷ್ಟು ಮತ ಸಿಕ್ಕಿದೆ ಅಂತ ಹೇಳಿದ್ದೆ, ಅದು ನಿಮ್ಮ ದಾರಿ ತಪ್ಪಿಸ್ತಿದ್ಯಾ? ಜನರು ಮತ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳ್ತೀರಿ, ಯಾವ ಧೈರ್ಯದ ಮೇಲೆ ಈ ಮಾತು ಬರುತ್ತೆ ಎಂದು ಪ್ರಶ್ನಿಸ್ತಾರೆ. ಆಗ ವರ್ತೂರ್, ನನಗೆ ಮತ ಸಿಗುತ್ತೆ ಅಂತ ನಾನು ಈ ರೀತಿ ನಡೆದುಕೊಳ್ತಿಲ್ಲ, ನಾನು ಹೊರಗಡೆ ಮಾಡಿರುವ ಕೆಲಸದಿಂದ ನಾನು ಇಲ್ಲಿ ಮತ ಪಡೆಯುತ್ತಿದ್ದೇನೆ ಎನ್ನುತ್ತಾರೆ. ಆಗ ಕಿಚ್ಚ ಸುದೀಪ್ ಅವರು, ಈ ವಾರ ಓರ್ವ ಟಾಪ್ ಸ್ಪರ್ಧಿಗೆ 55 ಲಕ್ಷ ಮತಗಳು ಬಂದಿವೆ, ಇದು ಕೂಡ ನಿಮ್ಮ ಮತ ಅಲ್ಲ, ಕಳೆದ ವಾರ ಸ್ಪರ್ಧಿಯೋರ್ವರು 72 ಲಕ್ಷ ವೋಟ್ ಪಡೆದುಕೊಂಡಿದ್ರು, ಇದು ನಿಮಗೆ ಸಿಕ್ಕ ವೋಟ್ ಅಲ್ಲ, ಇದು ನಾನು ನಿಮಗೆ ಕೊಡ್ತಿರೋ ಹಿಂಟ್. ಈ ಎರಡು ವೋಟ್ಗಳ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ, ಆದ್ರೆ ಇವೆರಡರಲ್ಲೂ ನೀವಿಲ್ಲ. ಅಂದು ನಿಮಗೆ ಮತ ಹಾಕಿ ಕೂರಿಸಿದ ಜನರು ನಿಮ್ಮ ಆಟ ನೋಡಿ ಖುಷಿ ಪಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅಂದು ನಿಮಗೆ ಮತ ಹಾಕಿದ ಪ್ರೇಕ್ಷಕರು ಮತ್ತೆ ಮತ ಹಾಕ್ತಾರೆ ಅಂತ ಅನ್ನಿಸ್ತಿದ್ಯಾ? ನಿಮ್ಮ ಆಟ ನೋಡಿ ಆ ಮತಗಳು ನಿಮ್ಮ ಜೊತೆ ಇದೆ ಅಂತ ಅನಿಸುತ್ತಾ ಎಂದು ಕೇಳ್ತಾರೆ ಸುದೀಪ್. ಅದಕ್ಕೆ ವರ್ತೂರ್ ಸಂತೋಷ್ ಅವರು, ಗೊತ್ತಿಲ್ಲ, ಆದ್ರೆ ಏನೇ ಬಂದ್ರೂ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಾರೆ. ಆಗ ಸುದೀಪ್ ಅವರು ಮಾತನಾಡಿ, ನಾನು ಸಿನಿಮಾ ಮಾಡ್ತಿದ್ದೀನಿ, ಜನರು ಇಷ್ಟಪಡ್ತಿದ್ದಾರೆ, ಅದು ಓಕೆ, ಆದರೆ ಜನರ ಪ್ರೀತಿ ಗಳಿಸೋದು ತುಂಬಾ ಕಷ್ಟ. ಹಾಗಿರ್ಬೇಕಾದ್ರೆ ಸ್ಪಷ್ಟನೆ ಕೂಡ ತುಂಬಾ ಮುಖ್ಯವಾಗುತ್ತದೆ. ನೀವು ಅಕ್ಕಪಕ್ಕದ ಸ್ಪರ್ಧಿಗಳಿಗೆ ಸ್ಪಷ್ಟನೆ ಕೊಡೋದಲ್ಲ, ಅದು ಪ್ರೇಕ್ಷಕರಿಗೂ ಸ್ಪಷ್ಟನೆ ಕೊಟ್ಟಂತಾಗುತ್ತದೆ. ಹಾಗಾಗಿ ಸ್ಪಷ್ಟನೆ ಕೊಡೋದು ತುಂಬಾ ಮುಖ್ಯ ಆಗುತ್ತದೆ. ಇಷ್ಟು ಕ್ಯಾಮರಾ ಹಾಕಿರೋದು ಪ್ರತಿಯೊಂದು ವಿಚಾರವೂ ಜನರಿಗೆ ತಲುಪಲಿ ಅಂತ. ಬೀನ್ ಬ್ಯಾಗ್ ನಲ್ಲಿ ಕೂತು ತುಕಾಲಿಗೆ ನೀವು ಕೊಡುವ ಕ್ಲಾರಿಟಿ, ಒಂದೊಂದು ವಿಚಾರದಲ್ಲೂ ನೀವು ತುಕಾಲಿ ಅವರನ್ನ ಸರಿಪಡಿಸುವ ಕ್ಲಾರಿಟಿ ಎಲ್ಲಾ ಕಡೆ ಬಂದ್ರೆ ಅಂತ ಹೇಳ್ತಾರೆ. ಆಗ ವರ್ತೂರ್ ಸಂತೋಷ್, ನಾನು ಈ ಸೀಸನ್ ನಲ್ಲಿ ತಪ್ಪು ತಿದ್ದಿಕೊಳ್ತೀನಿ ಎನ್ನುತ್ತಾರೆ. ಮತ್ತೆ ಮಾತು ಮುಂದುವರಿಸುವ ಸುದೀಪ್ ಅವರು, ನಾವಿಬ್ಬರು ಮನರಂಜನೆ ಕ್ಷೇತ್ರದಿಂದ ಬಂದಿಲ್ಲ ಅಂತ ನೀವು ಪ್ರತಾಪ್ ಹೇಳ್ತೀರಿ, ನಾವು ಕೂಡ ಹುಟ್ಟಿದಾಗಿನಿಂದ ಬಿಗ್ ಬಾಸ್ ನಿರೂಪಣೆ ಮಾಡಿಕೊಂಡು ಬಂದಿಲ್ಲ, ಆದರೆ ನೀವಿಬ್ಬರು ಈ ವಿಚಾರವನ್ನೇ ಒಂದು ವಿಕ್ಟಿಮ್ ಸಿಂಪತಿ ಕಾರ್ಡ್ ರೀತಿ ಬಳಸುತ್ತಿದ್ದೀರಿ, ಇದು ತಪ್ಪು ಎಂದು ಕಿಚ್ಚ ಸುದೀಪ್ ಬುದ್ಧಿಮಾತು ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ, ಇಲ್ಲಿ ವೋಟ್ಗಳ ಬಗ್ಗೆ ಸುದೀಪ್ ಅವರು ಮಾತನಾಡುತ್ತಾರೆ. ಹಾಗಿದ್ರೆ ಅಷ್ಟು ವೋಟ್ಗಳು ಈ ವಾರ ಯಾರಿಗೆ ಬಂದಿರಬಹುದು ಅನ್ನೋ ಕುತೂಹಲ ಕೂಡ ಪ್ರೇಕ್ಷಕರಲ್ಲಿ ಮೂಡಿದೆ. ಈ ವಾರ ಡ್ರೋನ್ ಪ್ರತಾಪ್ಗೆ ಹೆಚ್ಚಿನ ವೋಟ್ ಬಂದಿದೆ ಅಂತ ಕೆಲವು ಪ್ರೇಕ್ಷಕರು ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಫ್ಯಾಮಿಲಿ ವೀಕ್ ನಲ್ಲಿ ಪ್ರೇಕ್ಷಕರಿಗೂ ಕಣ್ಣೀರು ತರಿಸಿದ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಭೇಟಿ ಹಾಗೂ ಅವರ ಮಾತುಗಳು ಅಂತ ಕೆಲ ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ.